ಸರಿಗಮಪ ಖ್ಯಾತಿಯ ಮಂಜಮ್ಮ ನಿಧನದ ಹಿನ್ನೆಲೆ ಮಧುಗಿರಿ ತಾಲೂಕು ಕಸಬಾ ಹೋಬಳಿ ಡಿವಳ್ಳಿ ಗ್ರಾಮದ ಮಂಜಮ್ಮನವರ ಮನೆಗೆ ಮುರಳೀಧರ ಹಾಲಪ್ಪ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ನಮಸ್ಕಾರ, ನಾನು ಮುರಳೀಧರ ಹಾಲಪ್ಪ ಅಂತೇಳಿ. ಅವರು ಒಂದು 2 ತಿಂಗಳಾಯ್ತು ನಮ್ಮ ಮನೆ ಸೇರಿ, ಒಂದು 6 ತಿಂಗಳಾಯ್ತು ಮದುವೆ ಆಗಿ. ಊರೇ ರಂಗಲಕ್ಷ್ಮಿ. ಒಂದು ಗಂಡು ಮಗ ಇದ್ದ, ಒಂದು ಗಂಡು ಮಗ ಸತ್ತೋದ. ನಮ್ಮ ಅಮ್ಮನ ಗೌರಮ್ಮ ಮಂಜಮ್ಮ ರತ್ನಮ್ಮ ಮಂಜಮ್ಮ ಟಿವಿ ಒಳಗೆ ರತ್ನಮ್ಮ ಮಂಜಮ್ಮ ಟಿವಿ ಒಳಗೆ ಬಂದಿದ್ದು. ನಿಮ್ಮ ಹೆಸರು? ನನ್ನ ಹೆಸರು ರತ್ನಮ್ಮ. ಮತ್ತೆ ನಾನು ಮಂಜಮ್ಮ ಬಂದಿದ್ದು ಇರ್ಬೇಕಲ್ವಾ? ರತ್ನಮ್ಮ ಮಂಜಮ್ಮ, ನಾನು ಮಂಜಮ್ಮ ಅಂದ್ರೆ ಗೊತ್ತಾಗಲ್ಲ. ರತ್ನಮ್ಮ ಮಂಜಮ್ಮ ಅಂದ್ರೆ ಎಲ್ಲರಿಗೂ ಗೊತ್ತಾಗಲ್ಲ. ಎಷ್ಟು ಜನ ಎಕ್ಸಾರ್ಡಿನರಿ ಬ್ರೈನ್ ಅಂತವ್ರಿಗೆಲ್ಲ ಅಕ್ಕ ಆಗ್ಬೇಕು, ತಂಗಿ ಆಗ್ಬೇಕು. ನನಗೆ ಅಕ್ಕ ಆಗ್ಬೇಕು ಸರ್, ನಾನೇ ಚಿಕ್ಕವಳು, ಎಲ್ಲರಿಗೂ ಚಿಕ್ಕವಳು ಅವನೇ. ಈಗ ಹೋದ ವಾರ ತೀರೋದ್ರಲ್ವಾ? ಅವರು ನನಗೆ ಅಕ್ಕ ಆಗ್ಬೇಕು. ಅಕ್ಕ ಆಗ್ಬೇಕು. ಇವ್ರಿಗೂ ಅಕ್ಕ ಆಗ್ಬೇಕು. ಎಷ್ಟು ದಿನ ಆಯ್ತು ಈಗ ತೀರೋಗಿ? ಸೋಮವಾರ ರಾತ್ರಿ 9 ಗಂಟೆಗೆ ಇದ್ರಾಗೆ ವಿಕ್ಟೋರಿಯಾ ಆಸ್ಪತ್ರೆ ಗೊತ್ತಾಯ್ತು. ನಾನೇ ಹೋಗಿದ್ದಿದ್ದು. ಏನಾಗಿತ್ತು? ನಾವು ಮೊದಲಿಂದ ಕಿಡ್ನಿ ಪ್ರಾಬ್ಲಮ್ ಇತ್ತು, ಆಮೇಲೆ ಹಾರ್ಟ್ ಪ್ರಾಬ್ಲಮ್ಮು ಆಗಲ್ಲ, ಉಳಿಸೋಕ್ಕಾಗಲ್ಲ ಅಂತ ಹೇಳಿದ್ರು. ನಾವು ಬರ್ತಾ ಮಾತಾಡ್ಕೊಂಡ್ ಬಂದ್ವಿ. ಈಗ ನಾವು ಪುನೀತ್ ರಾಜ್ಕುಮಾರ್ಗೆ, ವಿಷ್ಣುವರ್ಧನ್ಗೆ ಅವ್ರಿಗೂ ಶ್ರದ್ಧಾಂಜಲಿ ಅಂತ ಕೊಡ್ತೀವಿ, ಅವರ ಸ್ಮರಣೆ ಅಂತ ಮಾಡ್ತೀವಿ. ಅವ್ರಿಗೆ ಯಾವ್ದು ಇಷ್ಟ ಆಗಿರುತ್ತದೋ ಆ ಹಾಡನ್ನ ಅಲ್ಲಿ ಹಾಡಿಸ್ತೀವಿ ಅಲ್ವಾ? ಯಾವುದು ಸೇರಿದಾಗ ಹಿಂಗೆ ಕಲ್ತ್ಕೊಂತೀನಿ ಸರ್. ಅದು ನೀವು ಆಡಿಸ್ತೀನಿ ಅಂದ್ರೆ ನಾನು ಕಲಿತೀನಿ. ಬೊಂಬೆ ಹೇಳುತ್ತೈತೆ ಅದೊಂದು ಆಡ್ರಿ. ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸದರಿ ಬಂದು ಬೆಳಗಿದೆ ಮನೆಯ ಮನದೊಳಗಿದ್ದು, ಆರಾಧಿಸುವ ಆರಾಧಿಸು ರಾಜರತ್ನನ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವಿಲ್ಲದು, ಎಂದು ಆಟವಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಇರಲಿ ಭೇದವೇ ತೋರದು, ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಆಗಿ ಬದುಕಿರುವ, ಆಕಾಶ ನೋಡದ ಕೈಯಲ್ಲಿ ನೀತಿ ಹಂಚಿರುವ, ಜೊತೆಗಿರಲು ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವಿಲ್ಲದು, ಎಂದು ಆಟವಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಇರಲಿ ಭೇದವೇ ತೋರದು, ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಆಗಿ ಬದುಕಿರುವ, ಆಕಾಶ ನೋಡದ ಕೈಯಲ್ಲಿ ನೀತಿ ಹಂಚಿರುವ, ಜೊತೆಗಿರಲು. ಈಗ ಇವ್ರದೀಗ ತೀರೋದನ್ನು ಅಷ್ಟಕ್ಕಲ್ಲಿಗೆ ಮುಗೀತು ದುಡ್ಡು. ಅವ್ರ ಅಪ್ಪ ಇದ್ದಾರೆ, ಅಪ್ಪಗೆ ಬರಲ್ಲ. ಈಗ ಇವ್ರ ಮನೇಲಿ ಇನ್ನಿಬ್ರು ಇದ್ದಾರೆ ಬ್ಲೈಂಡ್. ಈಗ ಸ್ಪೆಷಲಿ ಏಬಲ್ಡ್ ಇಬ್ಬರು ಇದ್ದಾರೆ. ಈಗ ಒಂದ್ಸಲಿ ನೀವು ಆ ಇಲಾಖೆಯಿಂದ ಭೇಟಿ ಕೊಟ್ಟರೆ
ತುಂಬ ಟ್ಯಾಲೆಂಟೆಡ್, ಇಡೀ ಸ್ಟೇಟ್ ಫೇಮಸ್ ಅವರು. ಒಂದ್ಸಲಿ ನೀವು ಈ ಕಡೆ ಬಂದರೆ ಇಲಾಖೆಗೆ, ನಾನು ಇವ್ರಿಗೂ ಮಾತಾಡಿದೆ, ಮೇಡಮ್ಗೂ ಮಾತಾಡಿದೆ, ಮಿನಿಸ್ಟರ್ಗೆ. ನೀವು ಬೆಂಗಳೂರಿಗೆ ಕರೆಸೋದಕ್ಕಿಂತ ತುಮಕೂರಿಗೆ ಅಲ್ಲೇ ಕರೆಸ್ಕೊಂಡು ಮಾತಾಡಿ, ಅವ್ರ ಟ್ಯಾಲೆಂಟ್ ಇದೆ, ಪ್ರತಿಭೆ, ಅವ್ರಿಗೇನಾದರೂ ಅನುಕೂಲ ಮಾಡಿಕೊಟ್ರೆ ಬೇರೆಯವ್ರಿಗೆ ಇದೊಂದು ಮಾದರಿ ಆಗ್ತದೆ ಅಂತ ಹೇಳಿದೆ. ಈಗ ನಾವು ಒಂದು ಕೆಲಸ ಮಾಡ್ಬೋದು ಸರ್, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನಲ್ಲಿ ಕೆಲವು ಪ್ರೋಗ್ರಾಮ್ಗಳನ್ನ ಸ್ಪಾನ್ಸರ್ ಮಾಡ್ತಾರೆ ಸರ್, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅವ್ರ ರಿಜಿಸ್ಟರ್ ಮಾಡಿಸಿ ಅವ್ರ ಕಡೆಯಿಂದ ಪ್ರೋಗ್ರಾಮ್ ಕೂಡ ಮಾಡ್ಬೋದು ಸರ್. ಮಾಡಂಗೆ ಅಲ್ವ ಸರ್? ಹೌದು. ಅದು ಮಾಡ್ಬೋದು ಸರ್. ಈಗ ನಮ್ಮ ಇದರಿಂದ ರಾಜ್ಯಸಭಾ ಫಂಡಿಂದ ಜಗ್ಗೇಶ್ವರಿ ಇವ್ರಿಗೆ ಒಂದು ಮನೇನ ಕಳಿಸ್ಕೊಟ್ಟಿದ್ದಾರೆ. ಅವ್ರ ಮನೆಗೆ ಬಂದಿದ್ದೆ ನಾನೀಗ, ಅವ್ರು ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ. ನೀವು ಒಂದ್ಸಲಿ ನೀವು ಇಲಾಖೆಯಿಂದ ನೀವುಗಳಾದರೂ ಬಂದು ಹೋಗ್ಬೇಕು, ಇಲ್ಲ ಮೇಡಮ್ಗೆ ಬರೋಕ್ಕೆ ಕೇಳ್ದೆ ಈಗ. ಇಲ್ಲ ಅವ್ರಿಗಿಲ್ಲ, ಹೆಲ್ತ್ ಸರಿ ಇಲ್ಲ, ನನಗೆ ಟ್ರಾವೆಲ್ ಮಾಡಲ್ಲ ಅಂದರು. ಇಲ್ಲ ತುಮಕೂರಿಗೆ ಬರೋಕ್ಕೆ ಹೇಳ್ರಿ ಅವ್ರಿಗೆ, ಅಲ್ಲಿ ತುಮಕೂರಿಗೆ ಕರ್ಸ್ಕೊಂಡು ಮಾತಾಡಿ ಅಂತೇಳಿ ನೀವು ಒಂದ್ಸಲಿ ಭೇಟಿ ಕೊಟ್ಟರೆ ಒಳ್ಳೆಯದು. ಹೌದಾ? ಆಯಿತು ಆಯಿತು, ಒಳ್ಳೆಯದು.